ಲೆಸ್ಟರಲ್ಲಿ ಸ್ನೋಫಾಲ್ ಇದೆ ಅಂತ ವೆದರ್ ರಿಪೋರ್ಟ್ ಬಂದಿತ್ತು. ಎಲ್ಲೋ ಅಲರ್ಟ್ ಕೊಟ್ಟಿತ್ತು. ಸಂಜೆ 3ರಿಂದ 4 ಗಂಟೆ ಶುರು ಆಗುತ್ತೆ ಅಂತ ಹೇಳಿತ್ತು. ಸ್ಟಾರ್ಮ್ ಗೊರೆಟಿಕ್ ಸ್ನೋ ಅಂತ. ನಾವು 3 ಗಂಟೆ 4 ಗಂಟೆ ಕಾಯ್ತಾ ಇದ್ವಿ, ಬರಲಿಲ್ಲ. ಕೊನೆಗೆ 7:30ಗೆ ಸ್ನೋಫಾಲ್ ಸ್ಟಾರ್ಟ್ ಆಯಿತು. ಜೋರಾಗೆ ಬಂತು. 2 ನಿಮಿಷಕ್ಕೆ ರಸ್ತೆ ಎಲ್ಲ ಬಿಳಿ ಆಯಿತು. ಒಂಥರ ಹೊಸ ಅನುಭವ. ನಾವು ರಸ್ತೆಯಲ್ಲೇ ವಾಕ್ ಮಾಡಿಕೊಂಡು ಹೋದೆವು. ಇದು ನನ್ನ ಮಗಳ ಮನೆಯ ಮುಂದಿನ ರಸ್ತೆ. ತಲೆಯ ಕ್ಯಾಪ್ ಮೇಲೆ, ಬಟ್ಟೆ ಮೇಲೆ, ಶೂ ಮೇಲೆ ಎಲ್ಲ ಸ್ನೋ ಬಿದ್ದು ಬಿಳಿಯಾಗಿತ್ತು. ಕಾರ್ ಮೇಲೆ ಕೂಡ ಬಿದ್ದಿದೆ. ಇನ್ನು ಬೆಳಗ್ಗೆ ಆಗೋಷ್ಟೊತ್ತಿಗೆ ಎಷ್ಟಾಗಿರುತ್ತೋ ನೋಡಬೇಕು. ತುಂಬ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ಇದು ನನ್ನ ಮಗಳ ಮನೆ. ಇದು ನ್ಯೂ ಲಬೀಸ್ತಾರ್ಪ್ ಅನ್ನೋ ಏರಿಯಾದಲ್ಲಿದೆ. ಬನ್ನಿ ಹಾಗೆ ಒಂದು ರೌಂಡ್ ಹೋಗಿ ಬರೋಣ. ಸ್ನೋಫಾಲ್ ಇದ್ದಾಗ ನಡೆಯೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮರಳು ಥರ ಇರುತ್ತೆ ಸ್ನೋ. ಇದೇ ಸುಮಾರು ಜನ ನಡೆದ ಮೇಲೆ ಆ ಸ್ನೋ ಎಲ್ಲ ಐಸಾಗುತ್ತೆ. ಆವಾಗ ಜಾರುತ್ತೆ, ಬೀಳುವ ಸಂದರ್ಭ ಜಾಸ್ತಿ. ನಾಳೆ ಬೆಳಿಗ್ಗೆ ಎಲ್ಲ ವೆಹಿಕಲ್ ಎಷ್ಟು ಜಾರುತ್ತೋ ಗೊತ್ತಿಲ್ಲ, ಎಷ್ಟು ಜನ ಬೀಳ್ತಾರೆ ಗೊತ್ತಿಲ್ಲ. ಈಗ ಇಲ್ಲ ಟೆಂಪ್ರೇಚರು -3ರಿಂದ -5 ಇದೆ. ಮಗ, ಸೊಸೆ, ಮಗಳು, ಅಳಿಯ ಇವ್ರ ಜೊತೆಗೆ ಸ್ನೋಫಾಲನ್ನು ಅನುಭವಿಸ್ತಾ ಸುಮಾರು ಹೊತ್ತು ನಡೆದು ಖುಷಿಯಾಗಿ ಕ್ಷಣಗಳನ್ನು ಕಾಲ ಕಳೆದವು. ಬೆಳಿಗ್ಗೆ ಎದ್ದು ನೋಡಿದಾಗ ಸ್ನೋಫಾಲೆಲ್ಲ ನಿಂತು ಈ ರೀತಿ ಕಾಣಿಸ್ತಾ ಇತ್ತು.